ರಾಜ್ಯ ಆರೋಗ್ಯ ಇಲಾಖೆ ಝೋನ್ಗಳ ಮರು ವಿಂಗಡಣೆ ಮಾಡಿದೆ. ಕಳೆದ 28 ದಿನದಲ್ಲಿ ಕೊರೋನಾ ಕೇಸ್ ಪತ್ತೆಯಾದ ಆಧಾರದ ಮೇಲೆ 15 ಜಿಲ್ಲೆಗಳು ರೆಡ್ ಝೋನ್, 3 ಜಿಲ್ಲೆಗಳು ಆರೆಂಜ್ ಝೋನ್, 12 ಜಿಲ್ಲೆಗಳನ್ನ ಗ್ರೀನ್ ಝೋನ್ ಎಂದು ಮರು ವಿಂಗಡಣೆ ಮಾಡಿದೆ. ಈಗ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಝೋನ್ಗಳನ್ನ ಮರು ವಿಂಗಡಣೆ ಮಾಡಿದೆ. ಕೆಂಪು ವಲಯ ಮತ್ತೆ ಹಳದಿ ವಲಯ ಹಾಗೆ ಆರೆಂಜ್ ವಲಯ ಮತ್ತೆ ಗ್ರೀನ್ ಝೋನ್ ಅಂತ ಮರು ವಿಂಗಡಣೆ ಮಾಡಿದೆ. ಇವಾಗ ಕೆಂಪು ವಲಯದಲ್ಲಿ ಯಾವೆಲ್ಲ ಜಿಲ್ಲೆಗಳು ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ ಈಗ ಹಳದಿ ವಲಯ ಬರ್ತಾ ಇದೆ. ಹಳದಿ ವಲಯದಲ್ಲಿ ಯಾವೆಲ್ಲ ಜಿಲ್ಲೆಗಳಿದೆ? ಉತ್ತರ ಕನ್ನಡ, ಉಡುಪಿ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ. ಇವು ಹಳದಿ ವಲಯದಲ್ಲಿ ಬರುವಂತಹ ಜಿಲ್ಲೆಗಳಾಗಿರುವಂತದ್ದು. ಈಗ ಗ್ರೀನ್ ಝೋನ್ ನಲ್ಲಿ ಬರುವಂತಹ ಜಿಲ್ಲೆಗಳು ಯಾವ್ದಾವ್ದು ಅಂತ ನೋಡೋದಾದ್ರೆ ಚಾಮರಾಜನಗರ, ಕೊಪ್ಪಳ, ಚಿಕ್ಕಮಗಳೂರು, ರಾಯಚೂರು, ಚಿತ್ರದುರ್ಗ, ಹಾಸನ, ಶಿವಮೊಗ್ಗ, ಯಾದಗಿರಿ, ಕೋಲಾರ, ಕೊಡಗು, ಹಾವೇರಿ, ರಾಮನಗರ. ಇವಿಷ್ಟು ಜಿಲ್ಲೆಗಳು ಕೂಡ ಹಸಿರು ವಲಯದಲ್ಲಿ ಬರುವಂತಹ ಜಿಲ್ಲೆಗಳಾಗಿರುವಂತದ್ದು. ಕೆಲವೊಂದು ಜಿಲ್ಲೆಗಳಿಗೆ ಅಂದ್ರೆ ಕೆಲವೊಂದು ಜಾಗಗಳಲ್ಲಿ ವಿನಾಯಿತಿಯನ್ನ ಕೊಡಲಾಗಿದೆ. ಕರ್ನಾಟಕದಲ್ಲಿ ಕೊರೋನಾ ಟೆನ್ಷನ್ ಮತ್ತೆ ಹೆಚ್ಚಾಗಿದೆ. ನಿನ್ನೆ ಮತ್ತೆ 24 ಸೋಂಕು ಪತ್ತೆಯಾಗಿವೆ. ಒಟ್ಟು ಸೋಂಕಿತರ ಸಂಖ್ಯೆ 589ಕ್ಕೆ ಏರಿಕೆಯಾಗಿದೆ. ಇನ್ನು ದಾವಣಗೆರೆಯಲ್ಲಿ ವೃದ್ಧ ಸಾವನ್ನಪ್ಪಿದ್ದು ರಾಜ್ಯದಲ್ಲಿ ಸಾವಿನ ಸಂಖ್ಯೆ 23ಕ್ಕೆ ಏರಿಕೆಯಾಗಿದೆ. 251 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ದಾವಣಗೆರೆಯಲ್ಲಿ ನಿನ್ನೆ 6 ಕೊರೋನಾ ಕೇಸ್ ಪತ್ತೆಯಾಗಿದ್ದು ನರ್ಸ್ನಿಂದ ಮಗನಿಗೆ ಸೋಂಕು ಹಬ್ಬಿದೆ. ವೃದ್ಧನ ಪ್ರಾಥಮಿಕ ಸಂಪರ್ಕದಲ್ಲಿದ್ದ ಕುಟುಂಬದ 5 ಜನರಿಗೆ ಕೊರೋನಾ ಸೋಂಕು ತಗುಲಿದ್ದು ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ವೃದ್ಧನ ಸಾವಿನಿಂದ ಜಿಲ್ಲೆಯಲ್ಲಿ ಆತಂಕ ಮನೆ ಮಾಡಿದೆ. ಜಾಲಿನಗರ ಹಾಗೂ ಭಾಷಾನಗರವನ್ನ ಸೀಲ್ ಡೌನ್ ಮಾಡಲಾಗಿದೆ. ಮಂಡ್ಯದಲ್ಲೂ ನಿನ್ನೆ 8 ಕೇಸ್ ದಾಖಲಾಗಿವೆ. ಕಲಬುರಗಿ ಜಿಲ್ಲೆ ರೆಡ್ ಝೋನ್ ಹಣೆಪಟ್ಟಿಯಿಂದ ಮುಕ್ತವಾದರೂ ಟೆನ್ಷನ್ ತಪ್ಪಿಲ್ಲ. ಜಿಲ್ಲೆಯಲ್ಲಿ ಈಗಾಗಲೇ ಸೋಂಕಿತರ ಸಂಖ್ಯೆ 55ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ ಅರ್ಧದಷ್ಟು ಸೋಂಕು ಹರಡಿರೋದು ಪೇಷಂಟ್ ನಂಬರ್ 205 ಮೋಮೋಪುರದ ನಿವಾಸಿಯಿಂದಲೇ ಅನ್ನೋದು ಆಘಾತಕಾರಿಯಾಗಿರೋ ವಿಷಯ. ದೆಹಲಿಯ ಸಭೆಗೆ ಹೋಗಿ ಬಂದಿದ್ದ ವ್ಯಕ್ತಿಯೊಬ್ಬರಿಂದ 55 ವರ್ಷದ ವ್ಯಕ್ತಿಗೆ ಸೋಂಕು ಹರಡಿತ್ತು. ಆತ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದ. ಈತನ ನೇರ ಸಂಪರ್ಕದಿಂದ 7 ಜನರಿಗೆ, ಸೆಕೆಂಡರಿ ಸಂಪರ್ಕದಿಂದ 15 ಜನರಿಗೆ ಹಾಗೂ ಮನೆಯವರಿಗೆ ಮತ್ತು ಕೆಲ ಕೆಲಸದವರಿಗೂ ಸೋಂಕು ಹರಡಿದೆ. ಈ ಪೈಕಿ 9 ಜನ ಮಹಿಳೆಯರು, 7 ಜನ ಮಕ್ಕಳು, 7 ಜನ ಪುರುಷರಿದ್ದಾರೆ. ನಿನ್ನೆ ತಾನೇ 20 ವರ್ಷದ ಯುವಕನಿಗೆ ಸೆಕೆಂಡರಿ ಸಂಪರ್ಕದಿಂದ ಸೋಂಕು ಬಂದಿದೆ. ಮತ್ತಷ್ಟು ಜನರಿಗೆ ಇದೇ ವ್ಯಕ್ತಿಯಿಂದ ಸೋಂಕು ವ್ಯಾಪಿಸೋ ಭೀತಿ ಇದ್ದು ಇನ್ನೂ ಹಲವರ ಥ್ರೋಟ್ ಸ್ಯಾಂಪಲ್ ವರದಿ ಬರಬೇಕಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದ್ರು ಜನರು ಮಾತ್ರ ಇನ್ನೂ ಎಚ್ಚೆತ್ತಿಲ್ಲ. ಗೋಕಾಕ್ನಲ್ಲಿ ತರಕಾರಿ ಹಾಗೂ ಅಗತ್ಯ ವಸ್ತುಗಳ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ಸಿಂಧೈಕೋಟ್ ಹಾಗೂ ಮಟನ್ ಮಾರ್ಕೆಟ್ನಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಬೆಳಿಗ್ಗೆ 3 ಗಂಟೆಯಿಂದಲೂ ಜನಜಂಗುಳಿ ಇದ್ದು ಸಾಮಾಜಿಕ ಅಂತರವನ್ನೇ ಪಾಲಿಸಿಲ್ಲ. ಮಾಸ್ಕ್ ಧರಿಸದೇ ಕೂಡ ಓಡಾಡ್ತಿದ್ದಾರೆ. ಬೆಳಗಾವಿಯಲ್ಲಿ ಈವರೆಗೂ 72 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದ್ರು ಜನರು ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್, ಬೆಳಗಾವಿಯಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬಟ್ ಅಲ್ಲಿನ ಜನಕ್ಕಿನ್ನೂ ಬುದ್ಧಿ ಬಂದಿಲ್ವಾ? ಬೆಳಿಗ್ಗೆ 3 ಗಂಟೆಯಿಂದ ಮಟನ್ ಖರೀದಿಗೆ ಮುಗಿಬಿದ್ದು ನಿಂತು ಬಿಟ್ಟಿದ್ದಾರೆ ಅಲ್ಲಿ. ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಮತ್ತೆ ಸಂಪರ್ಕ ಮಾಡಕ್ಕೆ ಟ್ರೈ ಮಾಡ್ತೀವಿ. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಜನ ಅಲ್ಲಿ ಮಾರುಕಟ್ಟೆಯಲ್ಲಿ ಮುಗಿಬದ್ದು ಬಿಟ್ಟಿದ್ದಾರೆ ಅಂತ. ಬೆಳಿಗ್ಗೆ 3 ಗಂಟೆಯಿಂದಲೂ ಮಟನ್ ಖರೀದಿಲಿ ಸತತವಾಗಿ ನಿರತರಾಗ್ಬಿಟ್ಟಿದ್ದಾರೆ. ಯಾವುದೇ ಮಾಸ್ಕ್ ಹಾಕಿಲ್ಲ, ಯಾವುದೇ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ತಾ ಇಲ್ಲ. ಅಲ್ಲಿ ಪೊಲೀಸರು ಕೂಡ ಒಂದ್ ಕಡೆ ಕಾಯ್ತಾ ಇಲ್ಲ, ಕಾಣ್ತಾ ಇಲ್ಲ. ಆಮೇಲೆ ಇನ್ನೊಂದ್ ಕಡೆ ಪೊಲೀಸರು ಇವರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇಲ್ವಾ, ಅಥವಾ ಇವ್ರಿಗೆ ಮರ್ತು ಹೋಗ್ಬಿಟ್ಟಿದ್ಯಾ ನಾವು ಈ ಒಂದು ಸ್ಥಿತಿಯಲ್ಲಿ ಇದೀವಿ ಅನ್ನೋದು? ಈಗ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಫೋನ್ ಸಂಪರ್ಕದಲ್ಲಿ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್, ಈಗ ಲಾಕ್ಡೌನ್ ಇದ್ರು ಅಥವಾ ಬೆಳಗಾವಿಯಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿದ್ರು ಕೂಡ ಜನಕ್ಕೆ ಬುದ್ಧಿ ಬಂದಿಲ್ಲ ಅಂತ ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಎಷ್ಟು ಜನ ಮುಗಿ ಬಿದ್ದಿದ್ದಾರೆ ಮಟನ್ ಖರೀದಿಯಲ್ಲಿ, ತರಕಾರಿ ಖರೀದಿಯಲ್ಲಿ. ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಲ್ಲಿ? ಚೈತ್ರ, ಏನು ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಬೆಳಗಾವಿ ಜಿಲ್ಲೆಯನ್ನ ರೆಡ್ ಝೋನ್ ಆಗಿ
ಗುರುತು ಮಾಡಲಾಗಿದೆ. ಈ ನಡುವೆ ಕೂಡ ಬೆಳಗಾವಿಯಲ್ಲಿ ಜನ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಬೆಳಗಾವಿಯ ಹಣ್ಣಿನ ಮಾರ್ಕೆಟ್ ಆಗಿರ್ಬೋದು ಮತ್ತು ಗೋಕಾಕ್ನ ಶಿಂದಿಕೂಟದಲ್ಲಿ ಇರ್ತಕ್ಕಂಥ ತರಕಾರಿ ಮಾರ್ಕೆಟ್ಗೆ ತರಕಾರಿ ಕೊಳ್ಳಲು ಇವತ್ತು ಜನ ಮುಗಿಬಿದ್ದಿದ್ರು. ಏನು ಬೆಳಗ್ಗೆ 3 ಗಂಟೆಯಿಂದಲೇ ಗೋಕಾಕ್ನಲ್ಲಿ ಇವತ್ತು ತರಕಾರಿ ಮಾರ್ಕೆಟ್ ಆರಂಭವಾಗಿದೆ. ಪ್ರಮುಖವಾಗಿ ಯಾವುದೇ ಅಂದ್ರೆ ಜನಸಂದಣಿ ಪ್ರದೇಶದಲ್ಲಿ ಮಾಸ್ಕ್ ಕಡ್ಡಾಯ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಅಷ್ಟಾದ್ರೂ ಕೂಡ ಯಾರು ಕೂಡ ನಿಯಮ ಪಾಲನೆ ಮಾಡಿಲ್ಲ. ಇನ್ನು ಪೊಲೀಸರು ಬೆಳಗ್ಗೆ ಇವತ್ತು ಯಾಕೆ ಈ ಒಂದು ಮಾರುಕಟ್ಟೆಯನ್ನು ತಡಿಲಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದೆ. ಮತ್ತೊಂದು ಕಡೆ ಬೆಳಗಾವಿ ನಗರದಲ್ಲಿ ಅತಿ ಹೆಚ್ಚು ಪ್ರಕರಣ ಅಂದ್ರೆ ಹಿರೇಬಾಗೇವಾಡಿ ಅತಿ ಹೆಚ್ಚು ಪ್ರಕರಣಗಳಿವೆ. ಜೊತೆಗೆ ಬೆಳಗಾವಿ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಬೆಳಗಾವಿ ಏನು ಹಣ್ಣಿನ ಮಾರ್ಕೆಟ್ ನಲ್ಲೂ ಕೂಡ ಇವತ್ತು ಬೆಳಗ್ಗೆ ನೂರಾರು ಜನ ಬಂದಿದ್ರು. ಯಾವುದೇ ರೀತಿಯ ಮಾಸ್ಕ್ ಮತ್ತು ಏನು ಎಚ್ಚರಿಕೆ ಏನು ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದೆ ಇವರು ಮಾರುಕಟ್ಟೆಯಲ್ಲಿ ಓಡಾಡ್ತಿದ್ರು. ಜೊತೆಗೆ ಜನಸಂದಣಿ ಇದ್ರು ಕೂಡ ಯಾವುದೇ ಸಾಮಾಜಿಕ ಅಂತರ ಇಲ್ಲಿ ಕಾಪಾಡ್ತಿದ್ರು. ಅಷ್ಟಾದ್ರೂ ಕೂಡ ಪೊಲೀಸರು ಎಚ್ಚೆತ್ತುಕೊಳ್ಳಿಲ್ಲ. ನಂತರ ಏನು ಅಂತಂದ್ರೆ ಆ ಸ್ಥಳಕ್ಕೆ ಭೇಟಿ ನೀಡಿದ ಮಾಳಮಾರುತಿ ಪೊಲೀಸರು ಗುಂಪನ್ನ ಈಗ ಚದುರಿಸಿದ್ದಾರೆ. ಸದ್ಯಕ್ಕೆ ಏನು ಕಳೆದ ಕೆಲ ದಿನಗಳಿಂದ ಕೂಡ ಈ ಹಣ್ಣಿನ ಮಾರುಕಟ್ಟೆಯನ್ನ ಬಂದ್ ಮಾಡಲಾಗಿತ್ತು. ಇವತ್ತು ಓಪನ್ ಆಗಿದ್ರಿಂದ ಜನಸಂದಣಿ ಹೆಚ್ಚಾಗಿದೆ. ಈಗ ಮತ್ತೆ ಹಣ್ಣಿನ ಮಾರ್ಕೆಟ್ ಅನ್ನ ಬೆಳಗಾವಿಯಲ್ಲಿ ಬಂದ್ ಮಾಡಲಾಗಿದೆ. ಚೈತ್ರ. ಓಕೆ, ಧನ್ಯವಾದಗಳು ಚಂದ್ರಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ.